ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರದೀಪ್ ಚಂದ್ರ. ಆಂಜನೇಯ ದೇವರೇ ಮಂಗಗಳ ರೂಪದಲ್ಲಿ ಬಂದು ಚಿಕ್ಕ ಹುಡುಗಿಯನ್ನು ಕಾಪಾಡಿದೆ ಅಂದ್ರೆ ನೀವು ನಂಬಲೇಬೇಕು. ಎಸ್, ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಈ ಘಟನೆ ಆಂಜನೇಯ ಸ್ವಾಮಿ ಚಿರಂಜೀವಿ ಎನ್ನುವುದನ್ನು ದೃಢಪಡಿಸಿದೆ ಹಾಗೂ ಕಷ್ಟದಲ್ಲಿರುವವರನ್ನು ಕೈ ಹಿಡಿದು ಕಾಪಾಡುತ್ತಾನೆ ಎಂದು ನಂಬಬಹುದು. ಆ ರೀತಿ ಇದೆ ಈ ಘಟನೆ. ಮನೆಯ ಹೊರಗಡೆ ಸ್ನೇಹಿತರೊಂದಿಗೆ 6 ವರ್ಷದ ಚಿಕ್ಕ ಹೆಣ್ಣು ಪಾಪು ಆಟವಾಡುತ್ತಿತ್ತು. ಅದನ್ನು ನೋಡಿದ ಕಳ್ಳ, ಕದೀಮ, ಕಾಮಾಂದ, ಲೋಫರ್, ಕಚಡ, ಇನ್ನು ಪದಗಳೇ ಸಿಗ್ತಾ ಇಲ್ಲ ಅಂತ ನನ್ನ ಮಗ ಈ ಹುಡುಗಿಗೆ ಚಾಕ್ಲೇಟ್ ಕೊಡುವುದಾಗಿ ಮಾತನಾಡಿ ನೈಸ್ ಮಾಡಿ ಪುಸಲಾಯಿಸಿ ಆಕೆಯನ್ನು ಆಟವಾಡುತ್ತಿದ್ದ ಜಾಗದಿಂದ ಹೊರಗಡೆ ಕರ್ಕೊ ಬರ್ತಾನೆ. ಆ ಹೊರಗಡೆ ಇರುವಂತಹ ಸ್ಟ್ರೀಟ್ ನಲ್ಲಿ ಒಂದು ಮಸೀದಿ ಇರುತ್ತೆ. ಆ ಮಸೀದಿಯ CC ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯವಿದು. ಪಾಪ ಆ ಮಗುಗೇನ್ ಗೊತ್ತ್ರಿ, 6 ವರ್ಷದ ಹೆಣ್ಣು ಕನ್ನಮ್ಮ ಅದು. ಅದಕ್ಕೇನ್ ಗೊತ್ತು, ಅಣ್ಣ ಇಲ್ಲೇ ಎಲ್ಲೋ ತಿರ್ಗಾಡ್ಸ್ಕೊ ಬರ್ತಾನೆ ಅಥವಾ ಏನೋ ಚಾಕ್ಲೇಟ್ ಕೊಡಿಸ್ತಾನೆ ಅಥವಾ ಏನಾದ್ರು ತಿನ್ನಿಸ್ತಾನೆ, ಎಲ್ಲಾದ್ರೂ ಹಿಂಗೆ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಜೊತೆಲಿ ಹೋಗಿದೆ. ಆದ್ರೆ ಈ ಕದೀಮ ಒಂದು ಜಾಗನ ಹುಡುಕ್ತಾ ಇದ್ದಾನೆ ನೋಡಿ, ಅಲ್ಲಿ ಜಾಗ ಸಿಗ್ಲಿಲ್ಲ ಅಂತ ಹೊರಗಡೆ ಬಂದ. ಈ ಫೋಟೇಜು ಅವರ ತಂದೆ ಆಗಿರುವ ಘಟನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿರೋದು. ಈ ವಿಡಿಯೋನ ನಾನು ಕೊನೆಗೆ ಹಾಕ್ತೀನಿ. ಮೊದಲು ಅಲ್ಲೇ ನಡೀತು ಅನ್ನೋ ವಿವರಗಳನ್ನ ಕೊಡ್ತೀನಿ ನಿಮ್ಗೆ. ಸಮಯ ಬೆಳಗ್ಗೆ 10 ಗಂಟೆಯಲ್ಲಿ ಆ ಹುಡುಗಿಯನ್ನು, ಚಿಕ್ಕ ಪಾಪುನ ಪುಸಲಾಯಿಸಿ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಹುಡುಗಿನ ಕರ್ಕೊಂಡು ಆ ಕಡೆ ಈ ಕಡೆ ಜಾಗಗಳನ್ನ ಹುಡುಕ್ತಾನೆ. ಸೊ ಅಲ್ಲಿ ಜನಗಳು ಕಂಡಿದ್ರಿಂದ ಅಥವಾ ಅಕ್ಕಪಕ್ಕ ಬಿಲ್ಡಿಂಗ್ ಅಲ್ಲಿ ಒಂದಷ್ಟು ಜನಗಳನ್ನ ನೋಡಿದ್ರಿಂದ ಆ ಜಾಗಗಳನ್ನ ಸೆಲೆಕ್ಟ್ ಮಾಡ್ದಲೆ ಅಲ್ಲಿಂದ ಹೊರಗಡೆ ಕರ್ಕೊ ಬರ್ತಾನೆ. ಇದು CCTVಯಲ್ಲಿ ರೆಕಾರ್ಡ್ ಆಗಿದೆ. ತದನಂತರ ಅವನು ನಿರ್ಜನವಾದ ಪ್ರದೇಶ, ಅಂದ್ರೆ ಯಾರು ಇಲ್ದಿರೋಂತ ಒಂದು ಪ್ರದೇಶನ ಹುಡುಕೊಂಡು ಆ ಹುಡುಗಿಯನ್ನ ಆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಪ್ರದೇಶಕ್ಕೆ ಹೋದಾಗ ಗೊತ್ತಾಗುತ್ತೆ ಆ ಹುಡುಗಿಗೆ ಇವನು ನನ್ಗೇನೋ ಮಾಡ್ತಾ ಇದ್ದಾನೆ, ಬಟ್ ಆ ಹುಡುಗಿಗೆ ಇನ್ನೂ ಗೊತ್ತಿರಲ್ಲ ನನಗೇನ್ ಮಾಡ್ತಾ ಇದ್ದಾನೆ ಅಂತ. ಅವಳ ಬಟ್ಟೆಗಳನ್ನೆಲ್ಲ ಕಳ್ಚಕ್ಕೆ ಶುರು ಮಾಡ್ತಾನೆ. ಅವಳು ಆಪೋಸ್ ಮಾಡಿದಾಗ ಅವಳಿಗೆ ಹೊಡಿತಾನೆ. ಹುಡುಗಿ ಆ ಚೀರಾಟಕ್ಕೆ ಅಲ್ಲಿ ಬಂದು ನಿಲ್ಲುವುದು ಬೇರೆ ಯಾರು ಅಲ್ಲ, ನಮ್ಮ ಆಂಜನೇಯ ಸ್ವರೂಪವಾದ ಮಂಗಗಳೆಲ್ಲ ಬಂದು ಅಲ್ಲಿ ನಿಂತ್ಕೊಳ್ತವೆ. ಆ ಹುಡುಗಿನ ಕಾಪಾಡಲು ಹೋರಾಡ್ತವೆ. ಮಂಗಗಳು ಆ ರೇಪಿಸ್ಟ್ ನ ಕಚ್ಚಿ ಪರ್ಚಿ ಗಾಯಗೊಳಿಸಿ ಅವನು ಅಲ್ಲಿಂದ ನಿಲ್ಲಕ್ಕಾಗ್ದಲೆ ಓಡುವಂತೆ ಮಾಡ್ತವೆ. ಆದ್ರೆ ಆ ಪಾಪುಗೆ ಒಂದೇ ಒಂದು ಚಿಕ್ಕ ಏಟನ್ನು ಕೂಡ ಮಾಡುವುದಿಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ಪ್ರಾಣಿಗಳಲ್ಲೂ ದೇವತಾ ಗುಣ ಇದೆ. ಸೊ ನಾವು ಪ್ರಾಣಿಗಳನ್ನ ಎಷ್ಟು ಪ್ರೀತಿಸ್ತೀವಿ, ಗೌರವಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರಾಣಿಗಳಿಗೂ ಗೊತ್ತಾಗಿರುತ್ತೆ ಮಾನವೀಯತೆ ಅಂದ್ರೆ ಏನು. ಈ ರೀತಿ ಇರುವಂತಹ ದೈತ್ಯ ವ್ಯಕ್ತಿ ಈ ಚಿಕ್ಕ ಬಾಲಕಿಯ ಮೇಲೆ ಏನೋ ಹಲ್ಲೆ ಮಾಡ್ತಾ ಇದ್ದಾನೆ ಅಂತ ಪ್ರಾಣಿಗಳಿಗೂ ತಿಳಿದಿರುತ್ತೆ. ಆ ಪ್ರಾಣಿಗಳು ಅದಕ್ಕೋಸ್ಕರ ಆ ಚಿಕ್ಕ ಪುಟ್ಟ ಹುಡುಗಿನ ರಕ್ಷಿಸ್ಬೇಕು ಅಂತ ಹೇಳ್ಬಿಟ್ಟು ಆ ರಾಕ್ಷಸನ್ಗೆ ಅಪೋಸಿಟ್ ಆಗಿ ನಿಂತ್ಕೊಂಡು ಆ ರಾಕ್ಷಸನ್ನ ಕಚ್ಚಿ ಪರ್ಚಿ ತಿವ್ಚಿ ಅವನು ಅಲ್ಲಿಂದ ಓಡ್ಸೋಕೆ ಪ್ರಯತ್ನ ಪಡುತ್ತೆ. ಕೊನೆಗೂ ಅವನು ಅಲ್ಲಿಂದ ಕಕ್ಕಾಬಿಕ್ಕಿಯಾಗಿ ಓಡ್ತಾನೆ. ಈ ಕತೆ ಕೇಳಿದಾಗ ನನಗೆ ಅನ್ಸಿದ್ ಒಂದೇನೆ, ದೇವರು ಇಲ್ಲ ಅಂತ ಹೇಳ್ತಾರೆ, ಬಟ್ ಈ ವಿಚಾರಗಳು ಈ ರೀತಿಯ ಸಂದರ್ಭಗಳು ಬಂದಾಗ್ಲೇ ಗೊತ್ತಾಗುತ್ತೆ ದೇವರು ಎಲ್ಲಾ ರೂಪದಲ್ಲೂ ಇರ್ತಾನೆ, ಎಲ್ಲರ ಜೊತೆಲೂ ಇರ್ತಾನೆ ಅಂತ. ಪ್ರಾಣಿಗಳು ಎಷ್ಟು ಮುಗ್ಧತೆ ಅಥವಾ ಎಷ್ಟು ಒಳ್ಳೆ ಮನ್ಸುಗಳನ್ನ ಹೊಂದಿದೆ ನೋಡಿ. ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡೇ ಮಾಡ್ತವೆ. ಯಾರು ಬಲಿಷ್ಠನಾಗಿರ್ತಾನೆ ಅವನ ವಿರುದ್ಧ ಹೋರಾಡ್ತವೆ. ಸೊ ನಮ್ಮ ಮನುಷ್ಯರೆಲ್ಲ ಯಾರಂದ್ರೆ ಯಾರು ಕಷ್ಟದಲ್ಲಿ ಇರ್ತಾವೆ ಅವ್ರ ಹತ್ರನೇ ದುಡ್ಡು ಕಿತ್ಕೊಂಡು ಇನ್ನೂ ಕಷ್ಟ ಕೊಡೋಕೆ ನೋಡ್ತಾರೆ. ಯಾರು ಬಲಿಷ್ಠರಾಗಿರ್ತಾರೆ ಅವ್ರಿಗೆ ಎದುರ್ಕೊಂಡು ಅವರೇ ಹಿಂದಕ್ಕೆ ಹೋಗ್ತಾರೆ. ಪ್ರಾಣಿಗಳನ್ನ ನೋಡಿ ಕಲಿರಿ ಬದುಕೋದು ಹೇಗೆ ಅಂತ. ಬಲಿಷ್ಠವಾಗಿರೋರ ಜೊತೆ ಹೋರಾಡಿ ಕಷ್ಟರಿಗೆ ಹೆಲ್ಪ್ ಮಾಡಿ. ಆದ್ರೆ ಆ 6 ವರ್ಷದ ಪುಟ್ಟ ಬಾಲಕಿ ನಂಬಿರೋದು ನನ್ನನ್ನ ಬಂದು ಆಂಜನೇಯ ಕಾಪಾಡಿದ್ರು, ಹನುಮಾನೇ ನನ್ನನ್ನ ಬಂದು ಕಾಪಾಡಿದ್ರು. ಯಾಕಂದ್ರೆ ಆಂಜನೇಯನ ಮುಖ ಹೊಂದಿರುವುದು ಮಂಗಗಳು. ಸೊ ಮಂಗಗಳು ಬಂದು ಕಾಪಾಡಿದ್ರಿಂದ ಹನುಮಾನೇ ನನ್ನ ಬಂದು ಕಾಪಾಡಿದ್ರು ಅಂತ ಅಲ್ಲಿಂದ ಬಟ್ಟೆನ ಹಾಕೊಂಡು ಮನೆಗೆ ಬಂದಂತಹ ಆ ಪುಟ್ಟ ಬಾಲಕಿ ಅವರ ಪೇರೆಂಟ್ಸ್ ಹತ್ರ ಹೇಳ್ತಾಳೆ. ಈ ಕಥೆಯನ್ನು ಕಂಪ್ಲೀಟ್ ಆಗಿ ಕೇಳಿ ಅಲ್ಲಿಂದ ಸೀದಾ ಪೊಲೀಸ್ ಸ್ಟೇಷನ್ಗೆ ಪೇರೆಂಟ್ಸ್ ಹೋಗ್ಬಿಟ್ಟು ಈ ಇಂಟರ್ವ್ಯೂನ ಕೊಡ್ತಾರೆ. ಸೊ ಇದನ್ನ ನೋಡಿದಾಗ ನನಗನ್ಸೋದು ದೇವ್ರು ಇದಾನೆ. ಸೊ ಆ ದೇವ್ರಿಂದನೇ ಆ ಬಾಲಕಿ ಸೇವ್ ಆಗಿರೋದು. ಸೊ ಜೈ ಆಂಜನೇಯ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿಯ ಪರೋಡಿಗಳು, ಕಾಮಿಸ್ಟರು, ಕಾಮಾಂಧರು ನಿಮ್ಮ ಸುತ್ತಮುತ್ತಲಿನಲ್ಲೂ ಕೂಡ ಇರ್ತಾರೆ. ಎಲ್ಲ ಅಕ್ಕ ತಂಗಿಯರಲ್ಲಿ, ಅಣ್ಣ ತಮ್ಮದಿರಲ್ಲಿ, ಸ್ನೇಹಿತರಲ್ಲಿ ನನ್ನ ವಿನಂತಿ, ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿರುವಂತಹ ಚಿಕ್ಕ ಹುಡುಗಿಯರಿಗೆ ಒಂದು
ಅವೇರ್ನೆಸ್ ನ ಮೂಡಿಸಿ ಯಾರ ಜೊತೆ ಸೇರ್ಬೇಕು, ಯಾರ ಜೊತೆ ಸೇರಬಾರ್ದು, ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು, ಯಾರ ಜೊತೆ ಹೋಗ್ಬೇಕು, ಯಾರ ಜೊತೆ ಹೋಗ್ಬಾರ್ದು ಅಂತ. ಇದರಿಂದ ನಮ್ಮನೆ ಮಕ್ಕಳು ಕಾಪಾಡ್ಕೋಬಹುದು. ನಾವು ನಮ್ಮನೆ ಮಕ್ಕಳನ್ನ ನಾವೇ ಕಾಪಾಡ್ಕೋಬೇಕು. ಎಲ್ಲಾ ಟೈಮಲ್ಲೂ ದೇವ್ರು ಕೂಡ ಬರಕ್ಕಾಗಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಆ ಮಂಗಗಳ ಜಾಗದಲ್ಲಿ ನೀವೇನಾದ್ರೂ ಇದ್ರೆ ಆ ನನ್ನ ಮಗ ರೇಪಿಸ್ಟ್ಗೆ ಏನ್ ಮಾಡ್ತಿದ್ರಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಅವರ ಪೇರೆಂಟ್ಸು ಈ ವಿಚಾರದ ಬಗ್ಗೆ ಏನ್ ಹೇಳಿದ್ದಾರೆ. ಸೊ ಲೈವ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು. क्या हुआ बच्ची के साथ पूरा होता मेरी बच्ची 10:30 बजे पेपर देगा आई, फिर वो खेल रही थी। रो 10:41 पे वो लेके गया, जो वीडियो में देखा हमने, ले गया वो महल पर। वो एक गेट है उसमें पड़ा लेके, और ये तो हनुमान जी का दर्शन हुआ है, बंदरों ने आके मेरी बच्ची की जान बचा। कहा कैसे बच्ची ने क्या बताया? बच्ची ने कहा मेरा मुंह दाबा और ऐसा से करा मेरी गैल, ये बताया उसने, वो गंदा काम करा मेरे गैल। अच्छा, तो फिर वहाँ बंदर आ गए थे, क्या बंदर आ गए थे जी, बंदरों की वजह से वो छुट के भाग गया, छोड़ के भाग गया। उस बच्ची को भाग के रो आके घरों रोई चीज जाकर उनका पापा मार देगा, मुझे मार देगा, तुम्हें मार देगा, उन्हें धमकी भी दी मारने की उस लड़के ने। मुझे इंसाफ चाहिए जी, उसे कैसे भी करके आप ढूंढ के दो। कौन है वो? ये नहीं पता लग रहा जी अब तक, वो यूं ही नहीं पता पा रहा जी। कैमरे में भी उसकी क्या दिखा? हाँ वीडियो है जी उसकी, वीडियो है उसकी, वीडियो वायरल कर रखी है जबरदस्त, पर कोई रास्ता ये नहीं मिल रहा, नहीं अभी तक कोई ढूंढ गया। यू आ रहा कि यू है, अभी कोई बाहर का बता रहा, कोई गांव का बता रहा जी। ये जैसा फुटेज में दिख रहा है उसमें बच्ची साथ है, वो मस्जिद में जा रहा क्यों गया मस्जिद में? मस्जिद में या तो उसे कैमरे दिखाई दिए, उसे कैमरे की वजह से वो देख कर उल्टा फिरा, मस्जिद में लेके पड़ा था, फिर वहां से फिर उल्टा लेकर सूधा गया, फिर आगे जाकर फिर इस गली है मैं इधर जा रही उस पर भी लेके गया। बच्ची का मुंह दाबा है, उसे सुना है जिस कारण तो उसके पीछे पीछे हाथ पकड़ के लेके गया। जरिंदे से आपकी बच्ची है, क्या कहेंगे किस वजह से बच्ची बची? हनुमान जी के मेहरबान है, जो बंदर ना टाइम पाते थे मेरी बच्ची ने बचे। ನೋಡಿದ್ರಲ್ಲ ಸ್ನೇಹಿತರೆ, ಆ ತಂದೆಯ ಕಷ್ಟ ಯಾವ ತಂದೆಗೂ ಬರಬಾರ್ದು ಅಂತ ದೇವರಲ್ಲಿ ಕೇಳ್ಕೊಳ್ತಾ, ಇದ್ರ ಮೇಲೆ ಪೊಲೀಸ್ ಕೇಸ್ ಕೂಡ ಆಗಿದೆ. ಊರಿನವರೆಲ್ಲ ಸೇರ್ಬಿಟ್ಟು ಕೇಸ್ನ ನೀಡಿದ್ದಾರೆ. ಪ್ರತಿ ಸಲನೂ ದೇವರೇ ಬಂದು ನಮ್ಮನ್ನ ಕಾಪಾಡ್ಕೊಳ್ಳೋಕ್ಕಾಗಲ್ಲ. ಸೊ ದೇವ್ರ ರೂಪದಲ್ಲಿ ಬೇರೆ ಯಾರಾದ್ರೂ ಬಂದು ನಮ್ಮನ್ನ ಕಾಪಾಡ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಹಾಗೂ ಪೇರೆಂಟ್ಸ್ ಗಳಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ, ನಿಮ್ಮ ಮಕ್ಕಳಿಗೆ ನೀವೇ ಎಜುಕೇಟೆಡ್ ಮಾಡಬೇಕು, ಹೇಗಿರ್ಬೇಕು, ಯಾರ ಜೊತೆ ಹೋಗ್ಬೇಕು, ಯಾರ ಜೊತೆ ಹೋಗ್ಬಾರ್ದು ಅಂತ. ಪ್ರತಿ ಸಲನೂ ದೇವರೇ ಬಂದು ಕಾಪಾಡೋಕ್ಕಾಗಲ್ಲ. ಈ ತರ ಯಾರಾದ್ರೂ ಅಸಭ್ಯ ವರ್ತನೆ ಮಾಡಿದ್ದಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ಅವರು ಎಷ್ಟೇ ದೊಡ್ಡವರಾಗಿದ್ರು ಪರವಾಗಿಲ್ಲ, ಹೋರಾಡಿ, ಜೀವನನೇ ಹೋರಾಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಜೈ ಆಂಜನೇಯ.